ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಒಂದು ಉಪ್ಪಿನಕಾಯಿನ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ. ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಸ್ವೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು 3 ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಸಾಸಿವೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2-3 ಬೆಳ್ಳುಳ್ಳಿ ಎಸಳನ್ನು ಕೂಡ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮಾವಿನಕಾಯಿನ ಇನ್ನೂ ಚಿಕ್ಕದಾಗಿ ಬೇಕು ಅಂದ್ರೂ ಕಟ್ ಮಾಡ್ಕೊಳ್ಬೋದು, ಅಥವಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಂದ್ರೂ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಳ್ಬೋದು. ನಾನು 3 ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಉಪ್ಪಿನಕಾಯಿನ ಮಾಡಿಬಿಟ್ಟು 1 ಮಂತ್ವರೆಗೂ ಇಟ್ಟರೂ ಏನೂ ಆಗೋದಿಲ್ಲ. ಇಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದು ನಾವು ತಿನ್ನೋದಿಲ್ಲ, ಹೊರಗಡೆ ಇಟ್ಕೊಂಡೆ ಯೂಸ್ ಮಾಡ್ತೀವಿ ಅಂದರೆ ಇಷ್ಟೊಂದು ಮಾವಿನಕಾಯಿನ ಮಾಡೋದು ಬೇಕಾಗೋದಿಲ್ಲ. ಒಂದು ಮಾವಿನಕಾಯಿನ ಮಾಡಿಕೊಂಡ್ರೂ 1 ವಾರದವರೆಗೂ ನೀವು ಫ್ರಿಜ್ಜಲ್ಲಿ ಇಡ್ದೇ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಕೆಲವೊಂದು ಮಕ್ಕಳು ಇದನ್ನು ಉಪ್ಪಿನಕಾಯಿನ ಹಾಗೆ ತಿಂತಾರೆ, ಟೇಸ್ಟಿಯಾಗಿರುತ್ತೆ. ಮಾವಿನಕಾಯಿ ಅಂದರೆ ಎಲ್ರಿಗೂ ಇಷ್ಟ. ಸೊ ನೀವು ನೋಡ್ಬೋದು, ಮಾವಿನಕಾಯಿಗೆ ನಾನು ಉಪ್ಪು ಮತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಉಪ್ಪಿನಕಾಯಿ ಎಲ್ಲ ಕಲಸಿದ ಮೇಲೆ ಕೂಡ ಉಪ್ಪು ಖಾರದ ಪುಡಿನ ಇನ್ನೂ ಸ್ವಲ್ಪ ಬೇಕು ಅಂದ್ರೂ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಮುಂಚೆನೇ ಸ್ವಲ್ಪ ಹಾಕಿರಿ. ಸಾಸಿವೆ ಪುಡಿನೂ ಕೂಡ ಜಾಸ್ತಿ ಹಾಕಿದ್ರೇ ಕಹಿ ಕಹಿ ಫೀಲ್ ಬರುತ್ತೆ. ಅದಕ್ಕೆ ನೀವು ಸ್ವಲ್ಪನ ಇವಾಗ ಹಾಕ್ಕೊಳ್ಳಿ, ಆಮೇಲೆ ನೀವು ಟೇಸ್ಟ್ ನೋಡಿಬಿಟ್ಟು ಬೇಕಾದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೋದು. ಇದನ್ನು ನಾನು ಹಾಕಿಬಿಟ್ಟು ಈಗ ಇನ್ನೊಂದು ಬೌಲಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕೊಟ್ಟರೆ ಇದು ತುಂಬ ದಿನ ಇಡೋದಕ್ಕೆ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಅದು ಬಿಸಿ ಆದಮೇಲೆ ಸಾಸಿವೆನ ಹಾಕ್ತೀನಿ. ನಂತರ ಬೆಳ್ಳುಳ್ಳಿ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ಬಿಸಿದನ್ನೇ ತೊಗೊಂಡು ಉಪ್ಪಿನಕಾಯಿಗೆ ಹಾಕೋ ಹಾಗಿಲ್ಲ. ಸ್ವಲ್ಪ ಆರೋವರೆಗೂ ಬಿಟ್ಬಿಟ್ಟು ಅದಾದಮೇಲೆ ನಾವು ಆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಒಗ್ಗರಣೆ ಏನು ಮಾಡಿರ್ತೀವಲ್ಲ ಅದನ್ನು ಮಾವಿನಕಾಯಿ ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಅಥವಾ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಆರಾಮ್ಸೆ, ನೀವು ಹೇಳಿದ್ನಲ್ವ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಬೇಡ ಅನ್ನೋದಾದರೆ ತುಂಬ ಮಾವಿನಕಾಯಿಗಳನ್ನ ಉಪಯೋಗಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ಸ್ವಲ್ಪನೇ ಮಾವಿನಕಾಯಿ ಇವಾಗ 1 ವಾರ ಯೂಸ್ ಮಾಡ್ತೀವಿ ಅಂದರೆ ದಪ್ಪ ಸೈಜಿಂದು 1 ಮಾವಿನಕಾಯಿ ಆದರೆ ಸಾಕು. ಈ ಥರ ಮಾಡಿಕೊಂಡು ನೀವು ಇಟ್ಕೊಳ್ಬೋದು. ಕ್ಲೀನಾಗಿ ಮಿಕ್ಸ್ ಮಾಡಿಟ್ಕೋಬೇಕು. ಮತ್ತು ನೀವು ಬಾಕ್ಸಿಗೆ ಹಾಕಿಟ್ಮೇಲೆ ಇದನ್ನು ಯೂಸ್ ಮಾಡೋವಾಗ ಕೈಯಲ್ಲೆಲ್ಲ ಮುಟ್ಟಬಾರ್ದು. ಬೇರೆ ಸ್ಪೂನು, ಬೇರೆ ಪಾತ್ರೆಗಳಲ್ಲಿ ಇಟ್ಟಂಥ ಸ್ಪೂನು ಆ ಥರದ್ದೇನು ಯೂಸ್ ಮಾಡಬಾರ್ದು. ಇದಕ್ಕೆ ಅಂತಲೇ ಸಪ್ರೇಟ್ ಸ್ಪೂನನ್ನು ಇಟ್ಬಿಟ್ಟು ನೀವು ಅದರಲ್ಲೇ ಹಾಕ್ಕೋಬೇಕು. ಇವಾಗ ಉಪ್ಪಿನಕಾಯಿಗೆ ತುಂಬ ಕೆಲವರು ಅಮ್ಮರೆಲ್ಲ ಹಾಕ್ತಿರ್ತಾರಲ್ವ, 50 ಮಾವಿನಕಾಯಿಂದು 40 ಮಾವಿನಕಾಯಿಂದೆಲ್ಲ ದೊಡ್ಡದಾಗಿ ಉಪ್ಪಿನಕಾಯಿ ಮಾಡಿಟ್ಟಿರ್ತಾರೆ. ಆ ಥರ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ನೋರು ಸಿಂಪಲ್ಲಾಗಿ ನೀವು ಈ ರೀತಿ ಮಾಡಿ ಇಟ್ಕೋಬೋದು. ನಾನು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ನಾನು ಮತ್ತೆ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ನೀವು ಅಷ್ಟೇ ಮೊದಲು ಉಪ್ಪು ಖಾರ ಹಾಕೋವಾಗ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಉಪ್ಪಿನಕಾಯಿ ಎಲ್ಲ ರೆಡಿ ಆದಮೇಲೆ ನೀವು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.